ಕನಸುಗಳನ್ನು ತನ್ನ ಸಾಗುತ್ತಾ ಆಲಿಸುತ್ತಾಳೆ. ಕುಟುಂಬಕ್ಕಾಗಿ ಅವಳು ತಮ್ಮ ಜೀವನವನ್ನೇ ತೇಯುತ್ತಾಳೆ. ಹಾಗಾಗಿ ಗಂಡ ಆಕೆಯನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳಬೇಕು. ಯಾವುದೋ ಹೆಗ್ಣ ಸೇರ್ಕೊಂಡಿದೆ ಅನ್ಸುತ್ತೆ. ಅವಾಗಿಂದ ಕುಸು ಅಂತ ಸೌಂಡ್ ಬೇರೆ ಮಾಡ್ತಾ ಇದೆ. ಕೃತಜ್ಞತೆಯನ್ನು ಅರ್ಪಿಸಬೇಕು. ಎಲ್ಲಿ ಸೇರ್ಕೊಂಡಿದೆ? ಅಯ್ಯಯ್ಯೋ, ಇದು ಹೆಗ್ಣ ಅಲ್ಲ, ಯಾವನೋ ಕಳ್ಳ ಸೇರ್ಕೊಂಡಿದ್ದಾನೆ. ಏನ್ ಮಾಡೋದೀಗ? ಸೇಫ್ಟಿಗಿದಿರ್ಲಿ. ಎಲ್ಲ ಕನಸುಗಳನ್ನು ನನಸಾಗಿದ್ದ ಹೆಂಡತಿಯನ್ನು ಇವರು ತುಂಬಾ ಪ್ರೀತಿಯಿಂದ ನೋಡಿಕೊಳ್ಳಬೇಕು. ಅಣ್ಣ, ನೀನೇನಣ್ಣ? ನಾನು ಯಾವುದೋ ಕಳ್ಳ ಅನ್ಕೊಂಡು ನಿನ್ ತಲೆನ ಒಡೆದಾಕ್ಬಿಡ್ತಿದ್ದೆ. ಇಷ್ಟೊತ್ತಲ್ಲಿ ಇಲ್ಲಿ ಕೂತ್ಕೊಂಡು ಏನ್ ಮಾಡ್ತಿದ್ಯಾ? 30 ದಿನಗಳಲ್ಲಿ ಒಳ್ಳೆ ಗಂಡನಾಗುವುದು ಹೇಗೆ? ಏನಣ್ಣ ಇದು? ನಿನ್ನ ಅತ್ತಿಗೆ ನನಗೆ ಫಸ್ಟ್ ಕ್ಲಾಸ್ ಗಂಡ ಅಂತಮ್ಮ. ಆದ್ರೆ ನಾನು ಫಸ್ಟ್ ರ್ಯಾಂಕ್ ಗಂಡ ಆಗ್ಬೇಕು. 100ಕ್ಕೆ 65 ಕೊಟ್ಟಿದ್ದಾಳೆ, 100ಕ್ಕೆ 100 ತಗೊಳ್ತೀನಿ. ಒಳ್ಳೆ ಗಂಡ ಅಂತ ಪ್ರೂವ್ ಮಾಡ್ತೀನಿ. ಅದಕ್ಕೆ 30 ದಿನಗಳಲ್ಲಿ ಒಳ್ಳೆ ಗಂಡನಾಗೋದು ಹೇಗೆ ಅನ್ನೋ ಪುಸ್ತಕ ಓದ್ತಾ ಇದ್ದೀನಿ. ಸೂಪರ್ ಸೂಪರ್, ಚೆನ್ನಾಗಿ ಓದು. ಪಕ್ಕದ ಮನೆಯವನು ತಾನೇ ಒಳ್ಳೆ ಗಂಡ ಅಂತ ಮೆರೀತಾನೆ. ಅವನ ಮುಂದೆ ನಾನು ಅವನಿಗಿಂತ ಒಳ್ಳೆ ಗಂಡ ಆಗಿ ಮೀಸೆ ತಿರುತ್ತೀನಿ. ನಾಗಣ್ಣ ಏನು ಅಂತ ನಾನು ತೋರಿಸ್ತೀನಿ. ಮತ್ತೆ ನಮ್ಮಣ್ಣ ಅಂದ್ರೆ ಏನ್ ಕಮ್ಮಿನಾ? ಓದೋಣ, ಚೆನ್ನಾಗಿ ಓದಿ ಒಳ್ಳೆ ಗಂಡ ಆಗೋಣ. ನಿನಗೆ ನಾನು ಸಪೋರ್ಟ್ಗಿದ್ದೀನಿ. ಯಾರು ನಿನ್ನ ಜೊತೆಗಿರ್ತಾರೋ ಬಿಡ್ತಾರೋ, ನಾನು ಇರ್ತೀನಣ್ಣ ನಿನ್ನ ತಂಗಿ. ನೀನು ಚೆನ್ನಾಗಿ ಓದೋಣ. ನೀನು ಅಣ್ಣ, ಕಾಮಣ್ಣ. ಅಣ್ಣ ಅಂದ್ರೆ ಏನು ಅಂತ ತೋರ್ಸೋಣ. ಕಮಾನ್. ಅಪ್ಪ ದೇವ್ರೆ, ನಮ್ಮ ಮನೆ ಗಂಡಸರಿಗೆಲ್ಲ ಎಷ್ಟು ಒಳ್ಳೆ ಬುದ್ಧಿ ಕೊಟ್ಟಿದ್ಯಪ್ಪ. ಗಣೇಶ, ಎಲ್ಲ ನಿನ್ನ ದಯ್ಯನಪ್ಪ. ಇದನ್ನೆಲ್ಲ ನೋಡ್ತಾ ಇದ್ರೆ ಈ ಖುಷಿಗೆ ನಂಗೆ ರಾತ್ರಿ ನಿದ್ದೆನೇ ಬರಲ್ಲ. ನಮ್ಮ ಹುಡುಗನಿಗೆ ಫೋನ್ ಮಾಡಿ ಮಾತಾಡಿದ್ರೆ ಕನ್ಸಲ್ಲಿ ಬಂದು ನನ್ನ ಜೋಗುಳ ಹಾಡಿ ನಿದ್ದೆ ಮಾಡಿಸ್ತಾರೆ.